ಗಾಂಧಿ ಮಹಾರಾಜರ ಚರಣಕಮಲಕ್ಕೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಭಟ್ಟಾರಕರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಸಮಾಜದ ಎಲ್ಲ ಪ್ರಮುಖರು, ನೆರೆದಂತಹ ಎಲ್ಲ ಶ್ರದ್ಧೆಯ ಶ್ರಾವಕಿಯರು, ಈಗ ನಾನು ಆಗಳಿಂದ ಎಲ್ಲ ಭಾಷಣ ಕೇಳತ್ತೀನಿ. ಮಹಾರಾಜರ ಈಗ ಮಹಾರಾಜರ ನಿಮ್ಮದು ಕೇಳಿದೇವಿ, ಈಗ ನಮ್ಮದೊಂದು 2 ನಿಮಿಷ ಕೇಳ್ರಿ. ಏನ್ ಹೇಳ್ರಿ, ನಾ ಕೇಳತ್ತಾನೆ ಮತ್ತೆ ಅವ್ರದ್ದು ನಿನಗಡೆ ಅಭಯ ಪಾಟೀಲ್ ಏನು ಹೇಳುವಾದ ಸಂಜಯ್ ಅಂತೇಳಿ ಅವನಿಗೆ ಕೇಳಕ್ ಹೋಗ್ಬೇಡ್ರಿ, ನಾ ಹೇಳಿದ ಕೇಳ್ರಿ ಅದನ್ನ. ಈಗ ಮಹಾರಾಜರು ಹೇಳಿದ್ರು, ನಾನು ಒಂದು ಸ್ವಲ್ಪ ವಿಷಯ ಬಿಟ್ಟು ಮಾತಾಡ್ತೀನಿ. 4 ಟಿಕೆಟ್ ಬೇಕಂತ ಹೇಳಿ. ಎಷ್ಟ ಯಾವ ಬಸ್ ಟಿಕೆಟ, ಯಾವ ಟಿಕೆಟ್? ಇವತ್ತು ನೀವೆಲ್ಲ ಬೆಳಿಗ್ಗೆ ಹೇಳತ್ರಿ, ಇವತ್ತು ಎಲ್ಲರೂ ಭಟ್ಟಾರಕರದಾರ. ನಾ ಇವತ್ತು ನೇರವಾಗಿ ಮಾತಾಡತನೋ ಮತ್ತು ಮಾತಾಡ್ಕೋತಿರವ ಮಾತಾಡವನ. ಎಲ್ಲಿ ತನಕ ಸಮಾಜದವರು ಒಂದು ಕಡೆ ನಿರ್ಣಯ ಮಾಡಿ ಒಂದು ಕಡೆ ಓಟ್ ಹಾಕ್ರಿ, ನಿಮ್ಮ ಮನೆ ಬಾಗಿಲಿಗೆ ಟಿಕೆಟ್ ಕೊಟ್ಟು ಹೋಗ್ತಾರೆ ಯಾವುದೋ ಪಕ್ಷದವ್ರು. ಇಲ್ಲಿ ಎಲ್ಲ ಪಾರ್ಟಿಯವರು ಅದಾರ, ಇಲ್ಲಿ ಎಲ್ಲ ಪಾರ್ಟಿಯವರು ಅದಾರ. ನಾ ಯಾವ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಇಲ್ಲಿ ಮನೆಗೆ ಹೋಗಿ ಪ್ರಧಾನಮಂತ್ರಿ ಅದಾನ ಮಹಾರಾಜರ, ಮನೆಗೆ ಹೋಗಿ ಪ್ರಧಾನಮಂತ್ರಿ ಅದಾನ. 1 ನಿಮಿಷ ನಾನು ಮುಗಿಸ್ತಾನೆ, ಯಾರ ಮಾತು ಕೇಳೋದಿಲ್ಲ. ಈಗ ಮೊನ್ನೆ ಬಸ್ ಸ್ಟ್ಯಾಂಡ್ನಾಗ ಪಂಚಕಲ್ಯಾಣಕ್ಕೆ ಬಂದೀನಿ, ನಾನು ಮಾತಾಡೋದಿಲ್ಲ. ಇಲ್ಲಿ ರಾತ್ರಿ ಬಂದೀನಿ, ನೋಡಿದನ್ನ ಏನಾಗೈತೆ ಅನ್ನೋದು. ನಿಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ, ಮತ್ತೆ ಬೇರೆದವ್ರ ಮಾತೇನು ಕೇಳ್ತಾರ. ಅದಕ್ಕೆ ರಾಜಕೀಯವಾಗಿ ಯಾವಾಗ ಸಮಾಜಕ್ಕೆ ಯಾವುದೇ ಸಮಾಜ ಇರಲಿ, ಅದು ಶಕ್ತಿ ಯಾವಾಗ ಬರ್ತೈತೆ ಅಂತಂದ್ರೆ ಇಲೆಕ್ಷನ್ ಟೈಮ್ನಾಗ ಆ ಸಮಾಜದ ಒಂದು ಕಡೆ ಎಲ್ಲಿ ಯಾರು ಚಪ್ಪಾಳಿ ಹೊಡೆದಿಲ್ಲ ಅವ್ರ ಸಂಶಯ ಐತೇನ ನೋಡ್ರಿ. ನೀವು ಒಂದು ಬರೋ ಇಲೆಕ್ಷನ್ಯಾಗ ಒಂದು ನಿರ್ಣಯ ಮಾಡ್ರಿ. ಸುಮಾರು 20 ಕ್ಷೇತ್ರ ಅದಾವ, ಅಲ್ಲಿ ನಿರ್ಣಾಯಕ ಮತದಾರ ಎಲ್ಲಿ ನೀವು ಓಟ್ ಹಾಕ್ತೀರಿ, ಆ ನೀವು ಓಟ್ ಹಾಕಿದಂಥ ಕ್ಯಾಂಡಿಡೇಟ್ ಆರಿಸಿ ಬರ್ತಾನೆ. ಅಂಥ ಶಕ್ತಿ ನಿಮ್ಗೆ ಸಮಾವೇಶ ಮಾಡಿ ಜಾಗೃತಿ ಮಾಡಿದಾರೆ ಸ್ವಾಮಿಗಳು. 2 ಮಾತಿಲ್ಲ. ಇನ್ನೂ ತನಕ ಮಲ್ಕೊಂಡಿದ್ರು, ಅದನ್ನು ಎಚ್ಚರ ಮಾಡೋದು ಕೆಲಸ ಗುಣಧರ್ಮಂದಿ ಮಹಾರಾಜರು ಮಾಡಿದರು. ಹೀಗಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ಲರೂ ವಿಡಿಯೋ ಹಾಕಿದ್ರು ಮಹಾರಾಜರ, ನಾವೊಬ್ಬ ವಿಡಿಯೋ ಹಾಕಿಲ್ಲ, ಸಮಾವೇಶಕ್ಕೆ ಬರ್ರಿ ಅಂತ ಹೇಳಿ ನಾ ಹೇಳಕ್ಕೆ ಹೋಗಿಲ್ಲ, ನಾ ಹೇಳೋದು ಇಲ್ಲ. ಯಾಕಂದ್ರೆ ನಾ ಪ್ರಾಕ್ಟಿಕಲ್ ಮನುಷ್ಯ. ನಿಮ್ಗೆ ಹೇಳ್ಬೇಕಂದ್ರೆ ನೀವು ಇವತ್ತು ನಿರ್ಣಯ ಮಾಡಿ ಹೋಗ್ರಿ. ಇವು 6 ಬೇಡಿಕೆಗಳು ಅದಾವಲ್ಲ, ಇವು ಆ ಬೇಡಿಕೆ ಅಲ್ಲ. ಮಹಾರಾಜರು ಹೇಳಿದಾರಲ್ಲ 4-5 ಸೀಟುಗಳು ನೀವು ನಿರ್ಣಯ ಮಾಡಿ ಕೇಸ್ ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಯಾವ ಇಲೆಕ್ಷನ್ ಬರ್ತಾವ, 5 ಇಲೆಕ್ಷನ್ಗಳು MP ತನಕ ಒಂದೇ ನಿರ್ಣಯ ಮಾಡಿ ಮಹಾರಾಜರು ಏನು ಹೇಳ್ತಾರ ಅದನ್ನು ನಾವೆಲ್ಲರೂ ಮಾನ್ಯ ಮಾಡಿ ಅಲ್ಲೇ ಓಟ್ ಹಾಕ್ತೇವೆ ಅಂತ ಮಾಡ್ರಿ. ಮುಂದಿನ ಸಲ ಮಹಾರಾಜರನ್ನ ಹೇಳಿದ ಟಿಕೆಟ್ಗಳು ಸಿಗ್ತಾವ. ಅದನ್ನು ಮಾತನ್ನು ಇವತ್ತು ಹೇಳ್ತಾ ಇದ್ದಾನೆ. ಬೇರೆ ಸಮಾಜದವ್ರು, ಕೆಲವೊಂದು ಸಮಾಜದವ್ರು ಸ್ವಾಮಿಗಳು ಏನಂತ ಟಿಕೆಟ್ ಕೊಡ್ತಾರೋ ಇಲ್ಲೋ ಹೇಳ್ರಿ, ಕೊಡ್ತಾರೋ ಇಲ್ಲೋ? ಮತ್ತು ನೀವು ಹೇಳ್ರಿ ಯಾಕೆ ಕೊಡೋದಿಲ್ಲ? ಮಹಾರಾಜ್ರ ನೀವು ಹೇಳ್ರಿ ಯಾಕೆ ಕೊಡೋದಿಲ್ಲ? ನಿಮ್ಮ ಮಾತು ಕೇಳೋದಿಲ್ಲ. ಇಲೆಕ್ಷನ್ ಟೈಮ್ನಾಗ KJದಾಗ ಕೇಳಾಕ್ ತಯಾರಿಲ್ಲ, ಇನ್ನು ಉಳ್ಕಿದ ಎಲ್ಲಿ ಕೇಳ್ತಾರ? ತಂದಿ KJ ಈ ಪರಿಸ್ಥಿತಿ ಇದೆ. ಇಲ್ಲಿದ್ದವ್ರು ಮ್ಯಾಗಿನವ್ರು ನಾವು ಎಲ್ಲ ಗುಂಡೆಗಾರದೇವ. ಇಲ್ಲಿ ಹೇಳಿ ಕಾಂಪ್ರಮೈಸ್ ಮಾಡಿದಾಗ ನಾ ಗೌಡ ಅದನ, ನಾ ಯಾಕೆ ಬರಲಿ? ಈ ಗೌಡ್ಗಿ ಹೋದು ಈಗೆಲ್ಲ ಗೌಡ್ರು ಇಲ್ಲಿಗೆ ತೆಳ್ ಕುಂತವ್ರದಾರ. ಈಗ ಗೌಡ್ರು ಅವ ಅಭಯ ಪಾಟೀಲ್ ಭಾಳ ನೇರವಾಗಿ ಮಾತಾಡ್ತಾನ, ಅವ್ನು ಕರಿಬೇಡ್ರಿ ಅಂತಾರೆ ಕೆಲವೊಂದು ಮಂದಿ. ನನಗೆ ಕರೆದ್ರೂ ಅಷ್ಟೇ, ಬಿಟ್ರು ಅಷ್ಟೇ. ಯಾಕಂದ್ರೆ ನಾ ಇದ್ದಾಗ ಹೇಳವ. ಮತ್ತು ನಾ ಭಾಳ ಮಂದಿ ಮಹಾರಾಜರು ಬಂದ್ರೆ ದಿವಸ ಎದ್ದು ಹೋಗೋದಿಲ್ಲ. ಇಲ್ಲಿ ಈ ಮಹಾರಾಜರು ನನಗೆ ಗೌರವ ಐತಿ, ಅವ್ರು ಏನೇ ಮಾಡ್ತಾರಂತೇಳಿ ಬಂದನು. ಇಲ್ಲಾರ ಸುಮ್ಮ ಕರೆದ ನಾ ಏನು ಬರೋ ಮನುಷ್ಯ ಅಲ್ಲಿ ನಿಮ್ಗೆ ಹೇಳ್ತಾನಂತಂದ್ರೆ. ಅದಕ್ಕೆ ನೀವು ಮೊದಲು ನಿರ್ಣಯ ಮಾಡ್ರಿ, ಒಂದು ಕಡೆ ಓಟ್ ಹಾಕಿದಿರಿ ಇಲ್ಲ. 25 ಲಕ್ಷ ರೂಪಾಯಿ ಯಾರು ಬಸ್ತಿ ಕೊಟ್ರೆ ಮುಗಿದು ಹೋತ್. ಏನು ಗೌಡ್ರ? 2 ಮಂದಿ ಗೌಡ್ರ ಅದಾರ ಇಲ್ಲೇ, ಅನುಭವ ತಗೊಂಡವ್ರು. ಅದಕ್ಕೆ ನಮ್ಮ ಶಕ್ತಿ ಯಾರು ವಿರುದ್ಧ ಶಕ್ತಿ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ.
ಮೊದಲು ಅದಾಗಬೇಕು. ಯಾರು ಚಪ್ಪಾಳೆ ಹೊಡೆದಿಲ್ಲ ಅವ್ರಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಧನ್ಯವಾದ.